ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 110. ಇಬ್ಬರು ಮನೆಯೊಳಗಡೆ ಬಂದಾಗ ಜೀವ ಕೋಣೆಯತ್ತ ನಡೆದರೆ ಅವನ ಕೋಣೆಗೆ ಹೋಗಲು ಹಿಂಜರಿಯುತ್ತಿದ್ದ ಅಂಜಲಿ ಲಕ್ಷ್ಮಿ ಬಳಿ ಮಾತನಾಡುತ್ತಾ ನಿಂತಿದ್ದಳು. ಅವಳನ್ನು 1-5 ನಿಮಿಷ ಗಮನಿಸಿದ ಗಂಗಾಧರ್, ಅಂಜಲಿ ನೀನು ಹೋಗಿ ಫ್ರೆಶ್ ಆಗಿ ಬಾ ಎಂದ ಮಾವನ ಮಾತಿಗೆ ಅಳುಕುತ್ತಲೇ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಸೋಫಾ ಮೇಲೆ ಬಿದ್ದುಕೊಂಡು ಮೊಬೈಲ್ ನೋಡುತ್ತಿದ್ದವನನ್ನು ಗಮನಿಸಿದ ಅಂಜಲಿಗೆ ಮೊದಲ ಜೀವ ನೆನಪಾಗಿದ್ದನು. ಆಗೆಲ್ಲ ಗಿರಿಧಾಮದಿಂದ ಮನೆಗೆ ಬರುತ್ತಿದ್ದವನು ಹೀಗೆ ಕೋಣೆ ಸೇರಿ ಸೋಫಾ ಮೇಲೆ ಬಿದ್ದುಕೊಂಡು ಮೊಬೈಲ್ ನೋಡುತ್ತಾ ಕುಳಿತಿರುತ್ತಿದ್ದನು. ಅಂಜಲಿ ಅವನಿಗೆ ಅದೆಷ್ಟು ಬೈದು ಬುದ್ಧಿ ಹೇಳಿದರೂ ಅವನ ಈ ವರ್ತನೆಯನ್ನು ಬಿಡಿಸಲು ಅವಳಿಗೆ 3-4 ತಿಂಗಳುಗಳೇ ಬೇಕಾಗಿತ್ತು. ಅಂಥದರಲ್ಲಿ ಈಗ ಪುನಃ ಮೊದಲಿನಂತೆ ವರ್ತಿಸುವವನನ್ನು ನೋಡಿ ಕಣ್ತೇಲಿಸಿ ತನ್ನ ಲಗೇಜ್ ಪಕ್ಕ ನಡೆದಳು. ಇಂದಿನ ದಿನ ತಾತ ದಿನಕರ್ ಮನೆಯಲ್ಲಿ ಆದ ಮಾತುಕತೆಯಿಂದ ಅಂಜಲಿ ವಾಪಸ್ ಗಿರಿಧಾಮ ಮತ್ತು ಮನೆಗೆ ಬರುವುದು ಖಾತ್ರಿಯಾದಾಗ ಮುತ್ತುವಿನ ಬಳಿ ಲಗೇಜನ್ನು ಕಾರಲ್ಲಿಡುವಂತೆ ಗಂಗಾಧರ್ ಹೇಳಿದ್ದರು. ನಿನ್ನೆ ಗೆಸ್ಟ್ ರೂಮಲ್ಲಿದ್ದ ಆ ಲಗೇಜ್ ಇಂದು ಬೆಳಿಗ್ಗೆ ಜೀವ ರೂಮಿಗೆ ಶಿಫ್ಟ್ ಆಗಿತ್ತು. ಮೊಬೈಲ್ ಕೈಯಲ್ಲಿದ್ದರೂ ಜೀವ ಹೋರೆ ನೋಟದಲ್ಲಿ ತನ್ನವಳನ್ನೇ ದಿಟ್ಟಿಸುತ್ತಿದ್ದನು. ನೈಟ್ ವೇರ್ ಹಿಡಿದು ಬಾತ್ರೂಮ್ ಹೊಕ್ಕು 10 ನಿಮಿಷದ ಬಳಿಕ ಸ್ನಾನ ಮುಗಿಸಿ ಹೊರ ಬಂದಿದ್ದಳು. ಸದ್ಯಕ್ಕೆ ತಿನ್ನಲು ಏನೂ ಬೇಡವಾದ್ದರಿಂದ ಲಗೇಜ್ ಬ್ಯಾಗ್ಗಳನ್ನು ಕಬೋರ್ಡ್ ಪಕ್ಕ ಇಟ್ಟು ಬಟ್ಟೆ ಜೋಡಿಸಲು ಕಬೋರ್ಡ್ ಬಾಗಿಲು ತೆರೆದಾಗ ಬಟ್ಟೆಗಳ ರಾಶಿಯೇ ಅವಳ ಮೇಲೆ ಬಿದ್ದ ಕಾರಣ ಬಟ್ಟೆಗಳ ಜೊತೆ ನೆಲ ಸೇರಿದ್ದಳು. ಅವಳ ಸ್ಥಿತಿ ನೋಡಿ ಜೀವ ಜೋರಾಗಿ ನಕ್ಕರೆ ಬಟ್ಟೆಗಳನ್ನೆಲ್ಲ ಸರಿಸಿ ಎದ್ದು ಕುಳಿತು ದೀರ್ಘ ಉಸಿರೆಳೆದುಕೊಂಡಳು. ಬಟ್ಟೆಗಳನ್ನು ಕಸದ ರಾಶಿಯಂತೆ ಇಟ್ಟುಕೊಂಡು ನಗುತ್ತಿರುವವನತ್ತ ತೀಕ್ಷ್ಣ ನೋಟ ಬೀರಿದರೆ ಅವಳ ನೋಟವನ್ನು ಗಮನಿಸಿ ಯಾರಿಗೆ ಕಣ್ಣು ಬಿಟ್ಟು ಹೆದರಿಸೋದು? ಅವತ್ತು ಇಲ್ಲಿಂದ ಓಡಿ ಹೋಗೋ ಅವಸರದಲ್ಲಿ ನನ್ನ ರೂಮನ್ನು ಕಸದ ರಾಶಿಯಂತೆ ಮಾಡಿ ಹೋಗಿದ್ದೆಯಲ್ಲ, ಅದೆಲ್ಲ ಕ್ಲೀನ್ ಮಾಡಲು ನಾನೇನು ನಿನ್ನ ಕೆಲಸದವನ? ಈಗ ಬಂದಿದ್ದೀಯಲ್ಲ, ಎಲ್ಲ ನೀಟಾಗಿ ಮಡಚಿಡು ಅಂತ ಅವಡುಗಚ್ಚಿ ಹೇಳಿದರೆ ಗೊಂದಲದಲ್ಲೇ ತಲೆ ಕೆರೆದುಕೊಂಡು, ಆವತ್ತು ನನ್ನ ಸ್ವಲ್ಪ ಸೀರೆ ಬಿಟ್ಟರೆ ಎಲ್ಲ ಬಟ್ಟೆ ಕೊಂಡೋಗಿದ್ದೆ, ಅಲ್ಲದೆ ರೂಮ್ ಬೇರೆ ನಾನೇ ಕ್ಲೀನ್ ಮಾಡಿದ್ದೆ ಎನ್ನುವುದು ನೆನಪಾದ ತಕ್ಷಣ ಸುಳ್ಳು ಹೇಳಬೇಡ ಜೀವ, ಆವತ್ತು ನಾನು ರೂಮೆಲ್ಲ ಕ್ಲೀನ್ ಮಾಡಿಯೇ ಹೋಗಿದ್ದೆ ಎಂದವಳತ್ತ ಕೋಪದಲ್ಲಿ ನುಗ್ಗಿ ಬಂದವನು ಬಟ್ಟೆಯ ಮೇಲೆ ಕಾಲಿಟ್ಟಿದ್ದರಿಂದ ಜಾರಿ ಸೀದಾ ಅಲ್ಲೇ ಕುಳಿತಿದ್ದ ಅಂಜಲಿಯ ಮೇಲೆ ಬಿದ್ದಿದ್ದನು. ಒಮ್ಮೆ ಬಿದ್ದು ಅಂಜಲಿಯ ಸೊಂಟ ತುಸು ನೋವುತ್ತಿತ್ತು. ಈ ಬಾರಿ ಅದೇ ಜಾಗಕ್ಕೆ ಏಟಾದ ಕಾರಣ ಅಮ್ಮ ಎಂದು ನೋವಲ್ಲಿ ಕೂಗಿದವಳ ಧ್ವನಿಗೆ ತಲೆ ಎತ್ತಿ ತನ್ನವಳನ್ನು ನೋಡಿದರೆ ಆಗುತ್ತಿರುವ ನೋವಿಗೆ ಅವಳ ಕಂಗಳು ತುಂಬಿತ್ತು. ವೈಫಿ, ಆರ್ ಯು ಓಕೆ ಅನ್ನುತ್ತಾ ಅವಳಿಗೆಲ್ಲಿ ನೋವಾಯಿತೋ ಎನ್ನುವ ಗಾಬರಿಯಲ್ಲಿ ಅವನ ಧ್ವನಿ ಮೃದುವಾಗಿತ್ತು. ಆ ಮಾತಿನಲ್ಲಿ ತನ್ನ ಮೇಲಿದ್ದ ಕಾಳಜಿ ಕ್ಷಣ ಕಾಲ ಅವಳ ನೋವನ್ನು ಮರೆಸಿ ಅವನತ್ತ ಕಣ್ಣೋಟ ಹರಿಸಿದರೆ ಅವನು ಕೂಡ ಅವಳನ್ನು ಎವಿಕ್ಕದೆ ನೋಡುತ್ತಿದ್ದನು. ಕ್ಷಣಕಾಲ ಕಣ್ಣೋಟ ಬೆರೆತರೆ ಜೀವ ಮೊಬೈಲ್ ರಿಂಗಣಿಸಿದ ಸದ್ದು ಅವರಿಬ್ಬರನ್ನು ವಾಸ್ತವಕ್ಕೆ ಕರೆತಂದು ಅವನು ಅವಳ ಮೇಲಿನಿಂದ ಎದ್ದು ಅವಳನ್ನು ಏಳಿಸುವ ಗೋಜಿಗೆ ಹೋಗದೆ ಮೊಬೈಲ್ ಹಿಡಿದು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದರೆ ಅಂಜಲಿ ಆಗುತ್ತಿರುವ ನೋವಿಗೆ ನಿಧಾನವಾಗಿ ಎದ್ದು ಮಂಚದ ಮೇಲೆ ಕುಳಿತಳು. ಹೀಗಿದ್ದಾಳೆ ಅಂದರೆ ಏನು ಹೇಳಿ, ಬಿಳಿ ಜಿರಳೆಯಾಗಿ ಬಂದಿದ್ದಾಳೆ ಅಷ್ಟೆ. ಈ ಮಾತು ಕಿವಿಗೆ ಬಿದ್ದಾಗ ಜೀವ ಮಾತನಾಡುತ್ತಿರುವುದು ತನ್ನ ಬಗ್ಗೆಯೇ ಎನ್ನುವುದರ ಅರಿವಾಗಿತ್ತವಳಿಗೆ. ಮತ್ತಷ್ಟು ಅವನ ಮಾತಿಗೆ ಕಿವಿಯಾದವಳಿಗೆ ಫೋನ್ ಮಾಡಿರುವುದು ವಂದಿತಾ ಎನ್ನುವುದು ತಿಳಿಯಿತು. ಸೊಂಟ ನೋವಿನಿಂದ ಬಟ್ಟೆ ಜೋಡಿಸಲು ಹೆಣಗಾಡಿ ಸೋತು ಇನ್ನೊಮ್ಮೆ ಸಮಯ ಸಿಕ್ಕಾಗ ಜೋಡಿಸುತ್ತೇನೆ ಎಂದುಕೊಂಡು ಮೊದಲಿದ್ದಂತೆ ಆ ಬಟ್ಟೆಗಳನ್ನು ಇಟ್ಟಳು. ಅವಳೆಲ್ಲ ಕೆಲಸ ಮುಗಿಯುವುದಕ್ಕೂ ಅವಳಿಗೆ ತಾಯಿ ಕರೆ ಬರುವುದಕ್ಕೂ ಸರಿಯಾಗಿತ್ತು. ಕರೆ ಸ್ವೀಕರಿಸಿ ಬಾಲ್ಕನಿಯತ್ತ ನೋಡಿದರೆ ಅಲ್ಲಿ ಜೀವ ಇರಲಿಲ್ಲ. ಹಾಗಾಗಿ ತಾಯಿಯಲ್ಲಿ ಮನಸ್ಸು ಬಿಚ್ಚಿ ಮಾತನಾಡತೊಡಗಿದಳು. ಪ್ಯಾರಿಸ್ಸಿನಿಂದ ಹೊರಟು ಬೆಂಗಳೂರಲ್ಲಿ ಇಳಿದ ಅಂಜಲಿ ಮೊದಲು ಮಾಡಿದ ಕೆಲಸವೇ ನೇರವಾಗಿ ಬೆಳಗಾವಿಗೆ ಹೋಗಿ ತಾಯಿ ಕಲ್ಯಾಣಿಯನ್ನು ಭೇಟಿಯಾಗಿದ್ದು. ತಾಯಿಯಲ್ಲಿ ಎಲ್ಲವನ್ನೂ ಹೇಳಿಕೊಂಡು ಇಲ್ಲಿಯವರೆಗೆ ತನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳಿ ಕಣ್ಣೀರಾಕಿದರೆ ಮೊದಲ ಬಾರಿ ತನ್ನೆಲ್ಲ ನೋವನ್ನು ಹೇಳಿಕೊಂಡ ಮಗಳ ಕಣ್ಣೀರಿಗೆ ಕರಗಿದ ಕಲ್ಯಾಣಿ ಅವಳನ್ನು ಕ್ಷಮಿಸಿದರು.
ನಂತರ ಪೂರ್ತಿ ದಿನ ತನ್ನನ್ನು ಸಂತೈಸುತ್ತಾ ತನಗೊಂದಿಷ್ಟು ಕಿವಿ ಮಾತು ಹೇಳಿದ ತಾಯಿಯ ಮಾತಿನಿಂದ ಅವಳ ಮನಸ್ಸು ತುಸು ಸಮಾಧಾನಗೊಂಡಿತ್ತು. ಗಂಡನ ಮನೆ ತಲುಪಿದ ಮಗಳಲ್ಲಿ ಏನಾಯಿತೆಂದು ವಿಚಾರಿಸಿದ ಕಲ್ಯಾಣಿಗೆ ಮಗಳ ಜೀವನ ಸರಿ ಹೋಗುತ್ತಿರುವುದರ ಬಗ್ಗೆ ತಿಳಿದು ನಿಟ್ಟುಸಿರು ಹೊರಚೆಲ್ಲಿದರು. ಮಗಳು ಯಾಕೋ ಮಾತಿನ ಮಧ್ಯೆ ನರಳುವುದನ್ನು ಗಮನಿಸಿದವರು ಅವಳಲ್ಲಿ ಏನಾಯಿತೆಂದು ಕೇಳಿದರೆ ಸೊಂಟ ನೋವೆಂದು ಹೇಳಿದಳು. ಪೀರಿಯಡ್ಸ್ ಆಗಿದ್ದಾಳೆಂದುಕೊಂಡು ಜೀರಿಗೆ ಕಷಾಯ ಮಾಡಿ ಕುಡಿಯುವಂತೆ ಹೇಳಿದ ತಾಯಿಗೆ ಪೀರಿಯಡ್ಸ್ ಅಲ್ಲವೆಂದು ತಿಳಿಸಿದಾಗ ಅನುಭವಿ ತಾಯಿ, ಮಗಳು ಅಳಿಯ ಇಷ್ಟು ಬೇಗ ಸಂಸಾರ ಶುರು ಮಾಡಿದರಾ ಎನ್ನುವ ಖುಷಿಯಲ್ಲಿ ಬಿಸಿನೀರು ಸ್ನಾನ ಮಾಡು, ಆಯಾಸ ಕಳೆಯುತ್ತದೆ ಎಂದರು. ಆಗಲೇ ಒಮ್ಮೆ ಸ್ನಾನ ಆಗಿದೆ, ಇನ್ನೂ ಎಷ್ಟು ಬಾರಿ ಸ್ನಾನ ಮಾಡಬೇಕು? ಅದಲ್ಲದೆ ಸೊಂಟ ನೋವು ಸ್ನಾನ ಮಾಡಿದರೆ ಕಡಿಮೆಯಾಗುತ್ತದೆ ಎಂದು ಯಾವ ಮಹಾನುಭಾವ ಹೇಳಿದ್ದೆಂದು ತಾಯಿಯ ಮೇಲೆ ಹುಸಿ ಮುನಿಸು ತೋರಿಸಿದರೆ ಮಗಳಿಗೆ ಗದರಿದ ಕಲ್ಯಾಣಿ, ಅದು ಹಾಗೆ ಕಣೆ, ಬಿಸಿನೀರು ಮೈಮೇಲೆ ಬಿದ್ದಾಗ ಸ್ವಲ್ಪ ಹಾಯಾಗಿರುತ್ತೆ, ಹೋಗು ಸ್ನಾನ ಮಾಡಿ ಬಾ ಎಂದರು. ನೋವಿದ್ದರಿಂದ ತಾಯಿಯ ಬಳಿ ಹೆಚ್ಚು ವಾದಿಸಲು ಹೋಗದೆ ಫೋನ್ ಇಟ್ಟಳು. ಸ್ವಲ್ಪದರಲ್ಲೇ ಲಕ್ಷ್ಮಿ ಅವಳನ್ನು ಕೂಗಿದಾಗ ಅಂಜಲಿಗೆ ಒಂದೆರಡು ಹೆಜ್ಜೆ ಇಡಲು ಕಷ್ಟವಾಗಿತ್ತು. ತನ್ನಿಂದ ನಡೆಯಲು ಸಾಧ್ಯವಿಲ್ಲ ಎಂದುಕೊಂಡು ರೂಮಲ್ಲೇ ಕುಳಿತಳು. 5-10 ನಿಮಿಷ ಕಳೆದರೂ ಸೊಸೆ ಕೆಳಗಡೆ ಬರದೇ ಇದ್ದಾಗ ಗಂಗಾಧರ್ ಸೋಫಾದಲ್ಲಿ ಕಾಲು ಚಾಚಿಕೊಂಡು ಟಿವಿ ನೋಡುತ್ತಿರುವ ಮಗನಲ್ಲಿ ಜೀವ ಹೋಗಿ ಅಂಜಲಿಯನ್ನು ಕರ್ಕೊಂಡು ಬಾ ಎಂದರೆ, ಡ್ಯಾಡ್, ಅವಳೇನು ಗೆಸ್ಟ್ ಅಲ್ಲ, ಈ ಮನೆಯ ಸೊಸೆ, ಹೋಗಿ ಕರ್ಕೊಂಡು ಬರುವ ಸೀನ್ ಎಲ್ಲ ಇಲ್ಲ, ಹಸಿವಾಗಿದ್ರೆ ಊಟಕ್ಕೆ ಬರ್ತಾಳೆ ಎಂದವನ ಮಾತಿಗೆ ತಲೆಕೊಡವಿ ಲಕ್ಷ್ಮಿಯ ಬಳಿ ಸೊಸೆಯನ್ನು ಕರೆದು ಬರುವಂತೆ ಹೇಳಿದರು. ಕೋಣೆಗೆ ಬಂದ ಲಕ್ಷ್ಮಿ ಸುಮ್ಮನೆ ಕುಳಿತಿರುವವಳನ್ನು ನೋಡಿ, ಅಂಜಲಿ ಊಟಕ್ಕೆ ತಯಾರಾಗಿದೆ ಬಾ ಎಂದರೆ, ಅಕ್ಕ ಎನ್ನುವಂತೆ ಏಳಲು ಹೋದವಳು ಆದ ನೋವಿಗೆ ಅಮ್ಮ ಎಂದು ಚೀರುತ್ತಾ ಪುನಃ ಕುಳಿತಳು. ಲಕ್ಷ್ಮಿ ಗಾಬರಿಯಲ್ಲಿ ಅವಳ ಬಳಿ ನಡೆದು ಏನಾಯಿತೆಂದು ವಿಚಾರಿಸಿದಾಗ, ಅದು ತುಂಬ ಸೊಂಟ ನೋವು ಅಕ್ಕ ಎನ್ನಲು ತಡವರಿಸುತ್ತಿದ್ದವಳ ರೀತಿ ಅವಳ ಅನುಭವಿ ಕಣ್ಣುಗಳಿಗೆ ಬೇರೆಯದಾಗಿಯೇ ಕಂಡಿತ್ತು. ಮನಸ್ಫೂರ್ತಿಯಾಗಿ ನಕ್ಕವಳು ಏನೋ ಹೇಳುವ ಮೊದಲೇ, ಅಲ್ಲಿ ಡ್ಯಾಡ್ ಊಟಕ್ಕೆ ನಿನ್ನನ್ನು ಕಾಯ್ತಿದ್ರೆ ನೀನಿಲ್ಲಿ ಅಕ್ಕನ ಜೊತೆ ಮೀಟಿಂಗ್ ಶುರು ಮಾಡ್ಕೊಂಡಿದ್ದೀಯಾ, ಬಾ ಊಟಕ್ಕೆ ಅಂತ ಜೀವ ತುಸು ಕೋಪದಲ್ಲಿ ಹೇಳಿದರೆ, ಲೋ ತಮ್ಮಯ್ಯ, ಹೆಂಡತಿ ಮೇಲೆ ಅಷ್ಟೆಲ್ಲ ಪ್ರೀತಿ ತೋರಿಸಿ ಈಗ ಬೈಯೋದು ಯಾಕೆ? ನಿನ್ನ ಪ್ರೀತಿಯ ತೀವ್ರತೆಗೆ ಪಾಪ ನಿನ್ನ ಹೆಂಡತಿಗೆ ಸೊಂಟ ನೋವು ಶುರುವಾಗಿದೆ ನೋಡು ಎಂದವಳ ಮಾತು ಅವನಿಗೆ ವಿಚಿತ್ರವಾಗಿ ಕಂಡರೆ, ಅಂಜಲಿಗೆ ಅವಳ ಮಾತಿನ ಒಳ ಅರ್ಥ ತಿಳಿದಾಗ ಗಟ್ಟಿಯಾಗಿ ಕಣ್ಮುಚ್ಚಿ ಕುಳಿತಳು. ಏ ಅಕ್ಕ, ನಿನಗೇನು ತಲೆ ಕೆಟ್ಟಿದೆಯಾ? ಏನೇನೋ ಹೇಳ್ತಿದ್ದೀಯಾ? ನನ್ನ ಪ್ರೀತಿ, ಇವಳಿಗೆ ಸೊಂಟ ನೋವು, ಏನು ಹೇಳ್ತಿದ್ದೀಯಾ ಎಂದವನ ಕೆನ್ನೆಗೆ ತಿವಿದ ಲಕ್ಷ್ಮಿ, ಆಹಾ ಮಳ್ಳ, ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ಲದವರ ಹಾಗೆ ನಾಟಕ ಮಾಡ್ತಿದ್ದೀಯಾ? ಹೆಣ್ಣು ತುಂಬ ಸೂಕ್ಷ್ಮ ಕಣೋ, ಅವಳನ್ನು ಸ್ವಲ್ಪ ಮೃದುವಾಗಿ ಹ್ಯಾಂಡಲ್ ಮಾಡಬೇಕು. ಹೌದು, ನಿನ್ನ ಹೆಂಡತಿ ನಿನ್ನಿಂದ 6-7 ತಿಂಗಳು ದೂರ ಇದ್ದಳು. ಹಾಗಂತ ಬಂದ ಕೂಡಲೇ ಅವಳ ಜೊತೆ ಅಷ್ಟು ಒರಟಾಗಿ ವರ್ತಿಸೋದಾ? ಈಗ ನೋಡು, ಅವಳಿಗೆ ಆಗಿರೋ ಸೊಂಟ ನೋವಿನಿಂದ ಒಂದು ಹೆಜ್ಜೆ ನಡೆಯೋಕ್ಕೂ ಆಗ್ತಿಲ್ಲ, ಪಾಪ ಅಂಜಲಿ ಅಂದಾಗ ಈ ಬಾರಿಯೂ ಅವಳ ಮಾತೆಲ್ಲ ಅವನಿಗೆ ಅರ್ಥವಾಗಿಲ್ಲ ಎನ್ನುವುದಕ್ಕೆ ಅವನ ಗೊಂದಲದಿಂದ ಕೂಡಿದ ಮುಖವೇ ಸಾಕ್ಷಿ. ಆದರೆ ಲಕ್ಷ್ಮಿಯ ಮಾತು ಅಂಜಲಿಗೆ ಸರಿಯಾಗಿ ಅರ್ಥವಾಗಿತ್ತು. ಹಾಗಾಗಿ, ಅಕ್ಕ ಪ್ಲೀಸ್, ಏನೇನೋ ಹೇಳಬೇಡಿ, ನೀವಂದುಕೊಂಡ ಹಾಗೆ ಏನೂ ಆಗಿಲ್ಲ. ಕಬೋರ್ಡ್ ತೆರೆದಾಗ ಒಳಗಡೆ ತುಂಬಿದ ಬಟ್ಟೆಯ ರಾಶಿ ನನ್ನ ಮೇಲೆ ಬಿದ್ದಿದ್ದರಿಂದ ನಾನು ಕೆಳಗಡೆ ಬಿದ್ದ ರಭಸಕ್ಕೆ ಸ್ವಲ್ಪ ಸೊಂಟ ನೋವಾಗಿತ್ತು. ನಂತರ ಆ ಬಟ್ಟೆ ರಾಶಿ ಮೇಲೆ ಕಾಲಿಟ್ಟು ಜಾರಿದ ಜೀವ ನನ್ನ ಮೇಲೆ ಬಿದ್ದ ಕಾರಣ ಸೊಂಟಕ್ಕೆ ಇನ್ನಷ್ಟು ಏಟಾಯಿತು ಅಷ್ಟೇ ಎಂದವಳ ಮಾತು ಕೇಳಿ, ಅಂಜಲಿ, ನೀನು ಹೇಳ್ತಾ ಇರೋದು ನಿಜಾನಾ? ಅಂದರೆ ನಿಮ್ಮ ನಡುವೆ ನಾನು ಅಂದ್ಕೊಂಡಂತೆ ಏನೂ ಆಗಿಲ್ವಾ ಅಂತ ಪೆಚ್ಚು ಮೋರೆ ಹಾಕಿ ಕೇಳಿದರೆ ಅಂಜಲಿ ಇಲ್ಲವೆಂದು ತಲೆಯಾಡಿಸಿದಳು. ಇಬ್ಬರತ್ತಲೂ ಕೆಕ್ಕರಿಸಿ ನೋಡಿದ ಜೀವ, ಏನಾಗ್ತಿದೆ? ನೀವಿಬ್ಬರು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಎಂದು ಗಂಭೀರವಾಗಿ ಕೇಳಿದರೆ, ಇತ್ತೀಚೆಗೆ ಪ್ರತಿಯೊಂದು ವಿಷಯಕ್ಕೂ ಕೋಪಗೊಂಡು ಕೂಗಾಡುವವನ ಬಗ್ಗೆ ತಿಳಿದಿದ್ದ ಲಕ್ಷ್ಮಿ, ಅಪ್ಪ ಅವರ ಊಟದ ಟೈಮ್ ಆಯಿತು, ನಿಮ್ಮಿಬ್ಬರಿಗೂ ಊಟಕ್ಕೆ ಇಲ್ಲಿಗೆ ಕಳುಹಿಸುತ್ತೇನೆ ಎಂದು ಅಲ್ಲಿಂದ ಓಡಿದರೆ ತನ್ನವಳತ್ತ ನೆಟ್ಟವನ ನೋಟ ಈಗ ನೀನು ಹೇಳು ಎನ್ನುವಂತಿತ್ತು. ಅದು ಅನ್ನುವಾಗ
ಏನೇ ನಿನ್ನ ರಾಗ? ಲಕ್ಷ್ಮಿ ಅಕ್ಕ ಏನು ಹೇಳ್ತಾ ಇದ್ರು? ಅಕ್ಕ ನಮ್ಮಿಬ್ಬರ ನಡುವೆ ಅದು ಆಗಿ ನನಗೆ ಸೊಂಟ ನೋವು ಬಂದಿದ್ದು ಅಂದ್ಕೊಂಡಿದ್ದು ಎಂದು ತಲೆ ತಗ್ಗಿಸಿಯೇ ಹೇಳುತ್ತಿದ್ದವಳ ಮಾತಿಗೆ ಕ್ಷಣಕಾಲ ಯೋಚಿಸಿ, ವಾಟ್ ಎಂದು ಕಿರಿಚಿದವನ ಧ್ವನಿ ಕೇಳಿ ಇನ್ನಷ್ಟು ತಲೆ ತಗ್ಗಿಸಿ, ಮೊದಲೇ ನನ್ನ ಮೇಲೆ ಕೋಪದಲ್ಲಿ ಕೊತ ಕೊತ ಕುದಿಯುತ್ತಿದ್ದಾನೆ ಈ ಲಕ್ಷ್ಮಿ ಅಕ್ಕ ಒಬ್ಬರು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಹೋದ್ರು ಛೇ ಎಂದುಕೊಳ್ಳುತ್ತಿದ್ದರೆ, ಆಹಾ ಮೇಡಮ್ ಅವ್ರಿಗೆ ಆ ಆಸೆ ಬೇರೆ ಇದೆಯೋ ಅಂದನು. ವಾಟ್ ಯು ಮೀನ್ ಜೀವ? ಏನೇನೋ ಹೇಳಬೇಡ. ನಾನು ಲಕ್ಷ್ಮಿ ಅಕ್ಕನಿಗೆ ನಿಜ ವಿಷಯ ಹೇಳುವ ಮೊದಲೇ ಅವರೇ ಏನೇನೋ ಅಂದ್ಕೊಂಡ್ರೆ ನಾನೇನು ಮಾಡಲಿ? ಮೊದಲೇ ಸೊಂಟ ನೋವಲ್ಲಿ ಜೀವ ಹೋಗ್ತಿದೆ, ಅದರ ನಡುವೆ ನೀನು ಶುರು ಮಾಡ್ಕೋಬೇಡ ಅನ್ನುತ್ತಾ ಆಗುತ್ತಿರುವ ನೋವಿಗೆ ಮುಖ ಕಿವುಚಿದರೆ, ಏನೇ ಹೇಳು ನಿನ್ನ ಬಾಯಿ ಬೊಂಬಾಯಿ ಅನ್ನೋದು ಪ್ರತಿ ಸಲ ಪ್ರೂವ್ ಮಾಡ್ತೀಯ ಅಲ್ವಾ? ಪ್ಯಾರಿಸ್ಸಿಗೆ ಹೋಗಿ ಸ್ವಲ್ಪ ಮಾತನಾಡೋದು ಕಮ್ಮಿ ಮಾಡಿಕೊಂಡು ಬರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಹೋಗಿದ್ದು ನಿನ್ನ ಫ್ರೆಂಡ್ ಹತ್ತಿರ ಅಲ್ವಾ? ಎಲ್ಲಿ ಮಾತು ಕಮ್ಮಿ ಆಗುತ್ತೆ? ಇಲ್ಲೇ ಬಿದ್ಕೋ, ಊಟ ತರ್ತೀನಿ ಎನ್ನುತ್ತಾ ಕೋಣೆಯಿಂದ ಹೊರ ಹೋದವನನ್ನೇ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದಳು. ಹೊರ ಹೋದವನು ತಕ್ಷಣ ವಾಪಸ್ಸಾಗಿ, ನಾನು ತುಂಬ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಅನ್ನೋದು ನನಗೆ ಗೊತ್ತು, ಹಾಗಂತ ನನ್ನ ಅಂದಕ್ಕೆ ಕಣ್ಣಾಕಿ ನನಗೇನಾದರೂ ಆಗಬೇಕು, ಆಗಿದೆ ನಿನಗೆ ಎಂದು ಗದರಿ ಅಲ್ಲಿಂದ ಹೋದವನ ಮಾತು ಕೇಳಿದವಳ ತುಟಿಯಂಚಲ್ಲಿ ಅಂದವಾದ ನಗು ಅರಳಿತ್ತು. ತುಸುವೆ ಅವಳಿಗೆ ಕಾಣದಂತೆ ಇಣುಕಿದ ಜೀವ ತನ್ನವಳ ನಗುವನ್ನು ಕಣ್ತುಂಬಿಕೊಂಡು ಕೆಳಗಡೆ ನಡೆದನು. ತಂದೆಯ ಬಳಿ ಅಂಜಲಿಯ ಬಗ್ಗೆ ಹೇಳಿದಾಗ, ಅಲ್ವೋ ಮೊನ್ನೆಯಷ್ಟೇ ನಿನ್ನ ಕೋಣೆಗೆ ಬಂದಾಗ ಕಬೋರ್ಡ್ ನೀನೇ ಕ್ಲೀನ್ ಮಾಡಿ ಬಟ್ಟೆಯೆಲ್ಲ ಜೋಡಿಸಿ ಇಡುತ್ತಿದ್ದೆ, ಅಷ್ಟು ಬೇಗ ಬಟ್ಟೆಯೆಲ್ಲ ಆಚೀಚೆ ಆಗಿದ್ದು ಹೇಗೆ ಎಂದ ತಂದೆಯ ಮಾತಿಗೆ ಹಣೆ ನೀವಿಕೊಳ್ಳುತ್ತಾ, ಇವತ್ತು ಹಾಕೋಕೆ ಪರ್ಪಲ್ ಕಲರ್ ಶರ್ಟ್ ಬೇಕಿತ್ತು, ಅದೆಷ್ಟು ಹುಡುಕಿದ್ರೂ ಸಿಗಲಿಲ್ಲ, ಅದಕ್ಕೆ ಸಿಟ್ಟಲ್ಲಿ ಇದ್ದದ್ದೆಲ್ಲ ಎಳೆದು ಹಾಕಿದೆ ಎನ್ನುತ್ತಿದ್ದರೆ, ಅಣ್ಣವ್ರೆ ಆ ಶರ್ಟ್ ನಿನ್ನೆಯೇ ನನಗೆ ಐರನ್ ಮಾಡೋಕೆ ಕೊಟ್ಟಿದ್ರಲ್ಲ ಎಂದ ಜಾನಿ ಮಾತಿಗೆ ತಿನ್ನುತ್ತಿದ್ದವನಿಗೆ ನೆತ್ತಿಗೆ ಹತ್ತಿತ್ತು. ಅವನ ತಲೆ ತಟ್ಟಿದ ಜಾನಿ ನೀರಿನ ಲೋಟ ಚಾಚಿದರೆ ಒಂದು ಗುಟುಕು ನೀರು ಕುಡಿದು, ಅಲ್ವಾ ನನ್ನ ಮರೆವಿಗಿಷ್ಟು ಎನ್ನುತ್ತಾ ಊಟದತ್ತ ಗಮನ ಹರಿಸಿದರೆ, ಗಂಗಾಧರರಿಗೆ ಮಗನ ಮಾತು ವರ್ತನೆಯೆಲ್ಲ ಸಹಜವಾಗಿರದೆ ಇರುವುದನ್ನು ಗಮನಿಸಿ ಬಹುಶಃ ಹೆಂಡತಿ ಬಂದಿದ್ದಕ್ಕೆ ಖುಷಿಯಾಗಿರಬೇಕು ಎಂದುಕೊಂಡವರು ಅವನ ಜೊತೆ ಊಟ ಮುಗಿಸಿ ಎದ್ದರು. ಜೀವ ತನ್ನವಳಿಗಾಗಿ ಊಟ ಹಿಡಿದು ಕೋಣೆಗೆ ಹೋದರೆ ಮಂಚಕ್ಕೆ ಹೊರಗಿ ಕಣ್ಮುಚ್ಚಿ ಕುಳಿತಿರುವವಳನ್ನು ನೋಡಿ, ಮಹಾರಾಣಿಯವರಿಗೆ ಊಟ ತಂದಿದ್ದೇನೆ, ಈಗ ನಾನೇ ಊಟ ಮಾಡಿಸಬೇಕಾ ಅಥವಾ ಬಂದು ಊಟ ಮಾಡ್ತೀರಾ ಎಂದ ಧ್ವನಿಗೆ ಕಣ್ಣು ತೆರೆದವಳು, ಊಟ ಮಾಡಿಸ್ತೀಯಾ ಎಂದವಳ ಮಾತು ಆ ಕಣ್ಣೋಟಕ್ಕೆ ಸೋತವನು ಸೀದಾ ತಟ್ಟೆ ಹಿಡಿದು ಅವಳ ಸನಿಹ ಹೋಗಿ ಕುಳಿತವನು ತಟ್ಟೆಗೆ ಕೈ ಹಾಕಬೇಕು ಎನ್ನುವಾಗ ಅವನ ನಡೆಗೆ ಆಶ್ಚರ್ಯಗೊಂಡವಳು, ಜೀವ ಇಟ್ಸ್ ಓಕೆ ಕೊಡು ನಾನೇ ಊಟ ಮಾಡ್ತೀನಿ ಅಂತ ಕೈ ಮುಂದೆ ಚಾಚಿ ತಟ್ಟೆ ಹಿಡಿದುಕೊಳ್ಳಲು ಹೋದರೆ, ಪಾಪ ನನ್ನ ಹೆಂಡತಿ 6-7 ತಿಂಗಳ ಬಳಿಕ ಗಂಡನ ನೆನಪಾಗಿ ಓಡೋಡಿ ಬಂದಿದ್ದಾಳೆ, ಅವಳೊಂದಿಗೆ ಪ್ರೀತಿಯಲ್ಲಿ 4 ಮಾತನಾಡೋದು ಬಿಟ್ಟು ಒಂದಿಷ್ಟು ಬೈದು ಈಗ ಸೊಂಟ ನೋವು ಬೇರೆ ಬರೋ ಹಾಗೆ ಮಾಡಿದ್ದೀನಿ, ಮುಂದೊಂದು ದಿನ ನಮಗೆ ಮಕ್ಕಳಾದಾಗ ಅವರಲ್ಲಿ ನಿಮ್ಮ ಮಮ್ಮಿ ಹೇಳದೆ ಕೇಳದೆ ಓಡೋಗಿ ವಾಪಸ್ಸಾಗಿದ್ದ ದಿನ ಬರೀ ಅವಳನ್ನು ಅಳಿಸಿದ್ದೀನಿ ಅಂತಂದರೆ ನಮ್ಮ ಮಕ್ಕಳಿಗೆ ಬೇಜಾರಾಗಲ್ವಾ? ಅದಕ್ಕೆ ರಾತ್ರಿ ನಿನ್ನ ಮಮ್ಮಿಗೆ ನಾನೇ ಊಟ ಮಾಡಿಸಿದೆ ಅಂದರೆ ಎಂಟಿನೂ ಖುಷ್, ನಮ್ಮ ಫ್ಯೂಚರ್ ಮಕ್ಕಳು ಖುಷ್ ಎನ್ನುತ್ತಿದ್ದವನ ಮಾತಿಗೆ ಆಶ್ಚರ್ಯದಲ್ಲಿ ಹಾ ಎಂದು ಬಾಯಿ ತೆರೆದವಳಿಗೆ ಮೊದಲ ಕೈತುತ್ತು ಕೊಟ್ಟನು. ತುತ್ತನ್ನು ತಿನ್ನುತ್ತಿದ್ದವಳ ಕಂಗಳು ಕ್ಷಣದಲ್ಲಿ ತುಂಬಿದರೆ ಅದನ್ನು ನೋಡಿಯೂ ನೋಡದಂತೆ, ವೈಫಿ ಸ್ವಲ್ಪ ಬೇಗ ಅಗಿದು ನುಂಗು, ಪೂರ್ತಿ ರಾತ್ರಿ ತುತ್ತು ಬಾಯಲ್ಲಿಟ್ಟು ನನ್ನನ್ನೇ ನೋಡ್ತಾ ಕೂರೋ ಪ್ರೋಗ್ರಾಮ್ ಏನಾದರೂ ಇದೆಯಾ ಎಂದು ಉಬ್ಬು ಹಾರಿಸಿ ಕೇಳಿದರೆ, ಬೇಗನೆ ಅವನು ಕೊಡುತ್ತಿದ್ದ ತುತ್ತನ್ನು ತಿಂದು ಊಟ ಮುಗಿಸಿದಳು. ತಟ್ಟೆ ಅಲ್ಲಿಯೇ ಇಟ್ಟು ಕೈ ತೊಳೆದು ಬಂದ ಜೀವ ಎದ್ದು ಮುಖ ತೊಳೆಯೋಕೆ ಆಗುತ್ತಾ ಅಥವಾ ಅನ್ನುತ್ತಾ ಅವಳನ್ನು ಎತ್ತಿಕೊಳ್ಳಲು ಬಂದಾಗ, ಬೇಡ ಜೀವ ಆಗಿನಿಂದ ಕೂತೇ ಇದ್ದೀನಿ, ಸ್ವಲ್ಪ ಆಚೀಚೆ ಹೋದರೆ ಸರಿಯಾಗುತ್ತೆ ಎಂದವಳಿಂದ ದೂರ ಸರಿದು ತಟ್ಟೆ ಇಟ್ಟು ಬರಲು ಹೊರಟವನ ಎದುರು ಬಂದ ಲಕ್ಷ್ಮಿ, ಆಯ್ತಾ ಊಟ ಮಾಡಿಸಿ ತಟ್ಟೆ ಕೊಡು ಎಂದು ರಾಗ ಎಳೆಯುತ್ತಾ ಕಣ್ಣು ಮಿಟಕಿಸಿ ಕೇಳಿದರೆ, ಅಕ್ಕ ನಿಂದು ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಹೌದು
ಕದ್ದು ಮುಚ್ಚಿ ನಮ್ಮ ಕೋಣೆಯಲ್ಲಿ ಇಣುಕೋದು ಯಾಕೆ ಎಂದವನ ಕೈಯಲ್ಲಿದ್ದ ತಟ್ಟೆಯನ್ನು ಕಸಿದುಕೊಂಡು, ತಮ್ಮಯ್ಯ ಏನೇನೋ ಹೇಳಬೇಡ, ನಾನೇನು ಇಣುಕಿಲ್ಲ. ಊಟ ಆಗಿದ್ರೆ ತಟ್ಟೆ ತಗೊಂಡು ಹೋಗೋಕೆ ಬಂದೆ. ಈಗ ನಾನು ಇಣುಕಿದ್ರೂ ನೋ ಪ್ರಾಬ್ಲಮ್. ಯಾಕೇಳು? ರೊಮ್ಯಾನ್ಸ್ ಮಾಡೋಕೆ ನಿಮ್ಮ ಏನ್ರ ಸೊಂಟ ಡ್ಯಾಮೇಜ್ ಮಾಡಿದ್ದೀಯಲ್ಲೋ ಎನ್ನುತ್ತಾ ಅಲ್ಲಿಂದ ಕಾಲ್ಕಿತ್ತರೆ ಅವಳ ಮಾತಿಗೆ ಜೀವ ನಗುತ್ತಾ ತನ್ನವಳತ್ತ ತಿರುಗಿದನು. ಆಗಷ್ಟೇ ಬಾತ್ರೂಮಿನಿಂದ ಹೊರಬಂದ ಅಂಜಲಿ ಅದೆಷ್ಟೋ ತಿಂಗಳ ಬಳಿಕ ತನ್ನವನ ನಗುಮುಖ ನೋಡಿ ನಿಂತಲ್ಲೇ ಅವನನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು. ತನ್ನವಳ ಕಣ್ಣೋಟ ಎದುರಿಸಲಾರದೆ ಅವನು ಮೊಬೈಲ್ ಹಿಡಿದು ಇನ್ನೇನು ಬಾಲ್ಕನಿಯತ್ತ ಹೆಜ್ಜೆ ಹಾಕಬೇಕು ಎನ್ನುವಾಗ, ಥ್ಯಾಂಕ್ಸ್ ಜೀವ ಎಂದವಳತ್ತ ತಿರುಗಿ, ಬೆಡ್ ಪಕ್ಕ ನೋವಿನ ಜೆಲ್ ಇಟ್ಟಿದ್ದೀನಿ, ಹಚ್ಕೊಂಡು ಮಲಗು ಅಂತ ಹೇಳಿ ಬಾಲ್ಕನಿಗೆ ಹೋದರೆ, ಮೊದಲು ಆ ಜೆಲ್ಲನ್ನು ನೋವಿರುವ ಕಡೆ ಹಚ್ಚಿ ಬಾಲ್ಕನಿಯತ್ತ ಮುಖ ಮಾಡಿ ಮಲಗಿ ತನ್ನವನನ್ನು ನೋಡುತ್ತಿದ್ದವಳಿಗೆ ಈಗಷ್ಟೇ ಅವನು ನೀಡಿದ ಕೈತುತ್ತು ಹಾಗೂ ಕಾಳಜಿಯ ನೆನಪಾದಾಗ, ನನ್ನ ಮೇಲಿನ ನಿನ್ನ ಕೋಪಕ್ಕೆ ಹೆಚ್ಚು ದಿನದ ಆಯುಷ್ಯವಿಲ್ಲ ಅಂತನಿಸುತ್ತೆ ಜೀವ. ನಿನಗಾಗಿ ಜೀವನದಲ್ಲಿ ಮೊದಲ ಬಾರಿ ನನ್ನೆಲ್ಲ ಮಾರಲ್ ಎಥಿಕ್ಸ್ ಕನಸನ್ನು ಬಿಟ್ಟು ಬಂದಿದ್ದೇನೆ. ಅಂದರೆ ನಿನ್ನನ್ನು ಬಿಟ್ಟಿರಲಾರದಷ್ಟು ನಿನ್ನ ಮೇಲೆ ಪ್ರೀತಿಯಾಗಿದೆ. ಈ ಪ್ರೀತಿಯೇ ಆದಷ್ಟು ಬೇಗ ನಮ್ಮಿಬ್ಬರನ್ನ ಒಂದು ಮಾಡುತ್ತೆ ಎನ್ನುತ್ತಾ ತನ್ನವನನ್ನು ನೋಡುತ್ತಲೇ ನಿದ್ದೆ ಹೋಗಿದ್ದಳು. ಇನ್ನೊಂದು ಕ್ಷಣ ತನ್ನವಳ ಎದುರು ನಿಂತರೆ ಎಲ್ಲಿ ಅವಳಿಗೆ ಸೋತು ಈ ಕೋಪದ ಮುಖವಾಡ ಕಳಚಿ ಬೀಳುತ್ತೇನೋ ಎನ್ನುವ ಭಯದಲ್ಲಿ ಜೀವ ಬಾಲ್ಕನಿಗೆ ಹೋಗಿದ್ದನು. ಹೌದು, ಅವನಿಗೆ ಅಂಜಲಿಯ ಮೇಲೆ ತೀರದ ಅಸಮಾಧಾನ ಮತ್ತು ಕೋಪವಿತ್ತು. ಆದರೆ ಯಾವಾಗ ಚರಣ್ ಅವನಿಗೆ ಕರೆ ಮಾಡಿ ತನ್ನ ಮತ್ತು ಅಂಜಲಿಯ ನಡುವೆಯಾದ ಮಾತುಕತೆಯ ಜೊತೆ ಶಿ ಲವ್ ಯು ಎಂದು ಹೇಳಿದನೋ, ಆ ಕ್ಷಣದಿಂದ ಅವನ ಮೈಮನಗಳಲ್ಲಿ ಅದೇನೋ ಪುಳಕ, ಇಲ್ಲಿಯವರೆಗೆ ಇಲ್ಲದ ವಿಚಿತ್ರವಾದ ಭಾವನೆಗಳ ಕಲರವ ಅವನ ಮೈ ಮನಸ್ಸಲ್ಲಾಗುತ್ತಿತ್ತು. ನಂತರ ಅರ್ಧ ಗಂಟೆ ಚರಣ್ ಮಾತಿಗೆ ಕಿವಿಯಾದವನಿಗೆ ಅವಳು ತನಗಾಗಿ ಅದೆಷ್ಟು ಪರಿತಪಿಸುತ್ತಿದ್ದಾಳೆ ಎಂದು ತಿಳಿದಾಗ, ತನ್ನ ಕ್ಯಾಬಿನ್ನಲ್ಲಿದ್ದವನು ಜೋರಾಗಿ ಐ ಲವ್ ಯು ಅಂಜಲಿ ಎಂದು ಕಿರುಚಿ ಆ ಕ್ಷಣದಿಂದ ತನ್ನವಳ ಮೇಲಿದ್ದ ಕೋಪ, ಅಸಹನೆ, ಅಸಮಾಧಾನ ಎಲ್ಲವನ್ನೂ ಮೂಟೆ ಕಟ್ಟಿ ಎಸೆದು ತನ್ನವಳ ಬರುವಿಕೆಗಾಗಿ ಕಾಯುತ್ತಿದ್ದನು. ಜೀವನಿಗೆ ಅಂಜಲಿ ತನ್ನ ತಂದೆ ಹಾಗೂ ತಾತನನ್ನು ಭೇಟಿಯಾಗಿದ್ದು, ಆಮೇಲೆ ಬೆಂಗಳೂರಿನಲ್ಲಿರುವ ಅವಳ ತಂದೆಯ ಮನೆಯಲ್ಲಿ ತಾಯಿಯ ಜೊತೆ ಇದ್ದು, ಮರುದಿನ ಗಿರಿಧಾಮದ ಹೊರಗಡೆ HF ಆಗಿದ್ದ ಭುವನ್ ರೆಡ್ಡಿಯನ್ನು ಭೇಟಿಯಾಗಿ ಅವನನ್ನು ವಾಪಸ್ಸು ಕಳುಹಿಸುವ ಪ್ಲಾನ್ ಮಾಡಿದ್ದು, ಮರುದಿನ ಗಿರಿಧಾಮಕ್ಕೆ ಬರುತ್ತಿರುವವಳ ಬಗ್ಗೆ ಎಲ್ಲ ಗೊತ್ತಿತ್ತು. ಆ ಎಲ್ಲ ಡೀಟೇಲ್ಸ್ ಅವನಿಗೆ ಸಿಗುವಂತೆ ಮಾಡಿದ್ದು ನಾದಿನಿ ಸಾಹಿತ್ಯ. ಸದ್ಯಕ್ಕೆ ಅಕ್ಕನ ಮೇಲೆ ಮುನಿಸಿಕೊಂಡಿರುವ ತಂಗಿ. ಅಂದು ಗಿರಿಧಾಮಕ್ಕೆ ಬಂದು ಕಾರಿನಿಂದ ಇಳಿದವನಿಗೆ ಬಾಲಕೃಷ್ಣನ ಮುಖ ನೋಡಿ ಇವನಿಗೂ ಅಂಜಲಿ ಬರುತ್ತಿರುವುದು ತಿಳಿಯಿತಾ ಎಂದುಕೊಂಡವನು ಬೇಕಂತಲೇ ಅವನ ಖುಷಿಗೆ ಕಾರಣ ಕೇಳಿದ್ದನು. ತನಗೆ ಬೇಕಾದ ಉತ್ತರ ಸಿಗದೆ ಕ್ಯಾಬಿನ್ ಸೇರುವವರೆಗೂ ಸುತ್ತಲೂ ಕಣ್ಣಾಡಿಸುತ್ತಾ ಬಂದವನಿಗೆ ಎಲ್ಲಿಯೂ ತನ್ನವಳು ಕಾಣದಿದ್ದಾಗ ತುಸು ಬೇಸರವಾಗಿತ್ತು. ಹಾಗೆಯೇ ಕ್ಯಾಬಿನ್ ಒಳಗಡೆ ಬಂದವನು ಅಂಜಲಿ ಈಗ ತನ್ನ ಕ್ಯಾಬಿನ್ನಿಗೆ ಬರುತ್ತಾಳೆ ಎಂದು ಬಕಪಕ್ಷಿಯಂತೆ ಕಾಯುತ್ತಿದ್ದವನಿಗೆ 10 ನಿಮಿಷದೊಳಗಡೆ ಕಾಯುವ ತಾಳ್ಮೆ ಸತ್ತು ಹೋಗಿತ್ತು. ಅವಳ ಮೇಲೊಂದು ಮುನಿಸು ಹುಟ್ಟುಕೊಂಡಿತ್ತು. ತನಗಾಗಿ ಪ್ಯಾರಿಸ್ಸಿಂದ ಓಡಿ ಬಂದವಳು ತನ್ನನ್ನು ಭೇಟಿಯಾಗುವುದು ಬಿಟ್ಟು ಊರಲ್ಲಿದ್ದವರನ್ನೆಲ್ಲ ಭೇಟಿಯಾಗ್ತಿದ್ದಾಳೆ ಸ್ಟುಪಿಡ್ ಗರ್ಲ್ ಅಂತ ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದರೂ, ಇವತ್ತು ಗಿರಿಧಾಮಕ್ಕೆ ಬರ್ತಾಳೆ ಅಂತ ಸಾಹಿ ಹೇಳ್ತಾ ಇದ್ಲು. ಇನ್ನೂ ಬರಲಿಲ್ಲ ಅಂತ ತನ್ನಲ್ಲೇ ಮಾತನಾಡುತ್ತಾ ಬಾಲಕೃಷ್ಣನನ್ನು ಯಾಮಾರಿಸಲು ಲ್ಯಾಪ್ಟಾಪ್ ಓಪನ್ ಮಾಡಿ ಕುಳಿತಿದ್ದನು. ತಕ್ಷಣ ಏನೋ ನೆನಪಾಗಿ ಗೋಡೆಯ ಮೇಲಿನ CCTVಯ ದೃಶ್ಯಗಳತ್ತ ಕಣ್ಣೊರಳಿಸಿ ಕಿಚನ್ನಲ್ಲಿ ತನ್ನವಳನ್ನು ನೋಡಿದವನಿಗೆ ಒಮ್ಮೆ ಹೃದಯ ಬಡಿತ ನಿಂತ ಅನುಭವವಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿಕೊಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಉತ್ಸಾಹ ಸಿಗುತ್ತೆ. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.